ಅವರು ಹೇಳ್ತಾರೆ ಸಿಎಂ ಅವ್ರ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ಅದಕ್ಕೆ ಅವರು ಮುಸ್ಲಿಂ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿಸಿದ್ರು ಕೂಡ ಮಾತಾಡ್ತಿಲ್ಲ, ಸಹಾಯಕರಾಗಿದ್ದಾರೆ, ಮೌನವಾಗಿದ್ದಾರೆ ಅಂತ. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮೇ, ಡೌಟ್ ಏನಿದೆ ಅದರಲ್ಲಿ. ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ರಾಜಣ್ಣ ಏನು ಹೇಳಿದ್ದಾರೆ ಅದು ಸತ್ಯ ಇರ್ಬೋದು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ. ಅವ್ರನ್ನ ಕೇಳಿದ್ರೆ ನಂಬಲ್ಲ ಅಂತಾರೆ. ಇಲ್ಲಿ ಮಾಟ ಮಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ. ಅವ್ರು ಹೇಳಿದ್ದು, ರಾಜಣ್ಣ ಹೇಳಿದ್ದು ಕಾಂಗ್ರೆಸ್ ಅವ್ರು ಮಾಡಿಸಿದ್ದಾರೆ ಅಂತಾನೆ ಅರ್ಥ ಹೇಳಿರೋದು. ಯಾರು ಅನ್ನೋದೂ ಅವ್ರಿಗೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಅದರಿಂದ ಈಗ ನನಗನ್ಸ್ತತೆ ಇಡೀ ಮುಖ್ಯಮಂತ್ರಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತದೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಈಗ ರಾಜಣ್ಣನ ಮಾತು ಕೇಳ್ಬಿಟ್ಟು ಆ ಮಾಟ ಮಂತ್ರನ ರಿವರ್ಸ್ ಮಾಡೋಕ್ಕೆ ಏನಾದರೂ ಮಾಟ ಮಂತ್ರ ಮಾಡಬೇಕು. ರಿವರ್ಸ್ ಮಾಟ ಮಂತ್ರ ಮಾಡೋ ಅಂಥದ್ದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಮಕುಂಡಗಳನ್ನು ರೆಡಿ ಮಾಡ್ಕೊಬೇಕು. ಎಲ್ಲಾದರೂ ಹೋಮಕುಂಡಗಳು ಇವೆಲ್ಲ ರೆಡಿ ಮಾಡ್ಕೊಂಡು ಅವರೊಂದು ಕಡೆ ಮಾಟ ಮಾಡಿಸ್ತಾರೆ, ಇಲ್ಲೊಂದು ಕಡೆ ರಿಮೂವಲ್. ಇವೆರಡು ಹೋಮಗಳು ದಿನನಿತ್ಯ ನಡೀತಾ ಇರಬೇಕು. ಹಂಗಾತೈತೆ ಕರ್ನಾಟಕ. ಅಗ್ನಿಕುಂಡಗಳು, ಈಗ 2 ಅಗ್ನಿಕುಂಡಗಳು ಎದ್ದಿದೆ, 2ರಲ್ಲೂ ಮಾಟ ಮಂತ್ರ ಶುರುವಾಗುತ್ತೆ ಅನ್ಸುತ್ತೆ.